ವೀಕ್ಷಕರ ನಮಸ್ಕಾರ. ಇವತ್ತು ಬಹುನಿರೀಕ್ಷಿತ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ. ನೋಡಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ಗೆ ಬಹುತೇಕ ಸ್ವಪಕ್ಷೀಯ ನಾಯಕರು, ಸಚಿವರು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲ, ಕೆಲ ಉದ್ಯಮಿಗಳು ಕೂಡ ಕೇಂದ್ರ ಸರ್ಕಾರದ ಬಜೆಟ್ ದೇಶದ ಅಭಿವೃದ್ಧಿಗೆ, ದೇಶದ ಪ್ರಗತಿಗೆ ಪೂರಕವಾಗಿದೆ ಅಂತ ಹಾಡಿ ಹೊಗಳಿದ್ದಾರೆ ಮತ್ತು ಬಣ್ಣಿಸಿದ್ದಾರೆ ಕೂಡ. ಹೌದು, ಅದೇ ರೀತಿ ವಿರೋಧ ಪಕ್ಷಗಳ ನಾಯಕರು, ಅದೇ ರೀತಿ ಇಂಡಿ ಮೈತ್ರಿಕೂಟದ ನಾಯಕರು ಈ ಬಜೆಟ್ ಅಭಿವೃದ್ಧಿಗೆ ವಿರೋಧವಾಗಿದೆ, ಪ್ರಗತಿಗೆ ವಿರೋಧವಾಗಿದೆ. ಮತ್ತೆ ಕೆಲವು ರಾಜಕೀಯ ನಾಯಕರು, ಕೆಲವು ಇಂಡಿ ಮೈತ್ರಿಕೂಟದ ಪಕ್ಷಗಳ ನಾಯಕರು ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿಲ್ಲ, ಕೇಂದ್ರದ ನೆರವು ಸಿಕ್ಕಿಲ್ಲ ಅಂತ ಆರೋಪ ಮಾಡಿವೆ. ಇದೆಲ್ಲದರ ಹೊರತಾಗಿ ಕೂಡ ಬಜೆಟ್ ನೆರೆಯ ರಾಷ್ಟ್ರಗಳಾಗಿರುವ ಚೀನಾ, ಬಾಂಗ್ಲಾದೇಶಕ್ಕೆ ಒಂದು ಟಕ್ಕರ್ ನೀಡುವಂತಹ ನಿರ್ಧಾರವನ್ನು ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ನೋಡಿ, ಚೀನಾ ಇದೆಯಲ್ಲ, ಪದೇ ಪದೇ ತಂಟೆ ತೆಗೆಯುತ್ತೆ. ಅದೇ ರೀತಿ ಪಕ್ಕದ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ನೀತಿಗಳು ಮೇಳೈಸುತ್ತಿವೆ. ಅಲ್ಲಿನ ಹಿಂದೂಗಳಿಗೆ, ಅಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಅದೇ ರೀತಿ ಭಾರತ ವಿರೋಧಿ ನೀತಿ ಬೆಳೆಯುವುದಕ್ಕೆ ಅಲ್ಲಿನ ಸರ್ಕಾರ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲವನ್ನು ನಿಯಂತ್ರಣಕ್ಕೆ ತರುವುದಕ್ಕೆ ಈ ಎರಡು ದೇಶಗಳಿಗೆ ತಕ್ಕದಾದ ಏಟು ನೀಡುವ ನಿಟ್ಟಿನಲ್ಲಿ ಈ ಬಜೆಟ್ನಲ್ಲಿ ಕೆಲ ಘೋಷಣೆಗಳನ್ನು ಮಾಡಲಾಗಿದೆ. ಹಾಗಾದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಕೈಗೊಂಡಂತ ನಿರ್ಧಾರಗಳಾದ್ರೂ ಏನು? ವೀಕ್ಷಕರು ನೋಡಿ, ಮೊದಲನೇದಾಗಿ ಇವತ್ತು ಚೀನಾ ಇದೆಯಲ್ಲ, ಜಾಗತಿಕ ಉತ್ಪಾದನಾ ಹಬ್ಬ ಆಗಿದೆ ಅಂತ ಜಗತ್ತಿಗೆ ಬೇಕಾಗಿರುವಂತಹ ಹಲವು ವಸ್ತುಗಳನ್ನು ಚೀನಾ ಪೂರೈಸುತ್ತಿದೆ. ವಾರ್ಷಿಕವಾಗಿ 90 ಲಕ್ಷಕ್ಕೂ ಕೋಟಿಗೂ ಅಧಿಕ ವಸ್ತುಗಳನ್ನು, ಸರಕುಗಳನ್ನು ಅದು ಇಡೀ ಜಗತ್ತಿಗೆ ರಫ್ತು ಮಾಡುತ್ತೆ. ಇಂಥ ಚೀನಾ ಇದೆಯಲ್ಲ, ಭಾರತ ವಿರುದ್ಧ ಸದಾ ತಂಟೆ ತೆಗೆಯುತ್ತೆ. ಗಡಿ ವಿಚಾರದಲ್ಲಿ ತಂಟೆ ತೆಗೆದು ಭಾರತ ಅಭಿವೃದ್ಧಿಗೆ ಬ್ರೇಕ್ ಹಾಕುವ ಕೆಲಸ ಮಾಡುತ್ತೆ. ಇಂಥ ತಂಟೆಕೋರ ಬುದ್ಧಿ ಇರ್ತಕ್ಕಂಥ ಚೀನಾಕ್ಕೆ ಪಾಠ ಕಲಿಸಲು ಈ ಬಜೆಟ್ ನಲ್ಲಿ ಭಾರತ ಒಂದು ಘೋಷಣೆ ಮಾಡಿದೆ. ಅದೇನಪ್ಪ ಅಂದ್ರೆ, ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಹೆಚ್ಚಿನ ನೆರವನ್ನು ನೀಡಿದೆ, 40,000 ಕೋಟಿ ಅನುದಾನವನ್ನು ನೀಡಿದೆ. ಈ ಮೂಲಕ ಚೀನಾಕ್ಕೆ ಟಕ್ಕರ್ ಕೊಡುವ ಒಂದು ಪ್ರಯತ್ನ ಭಾರತ ಮಾಡಿದೆ. ನೋಡಿ, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಚೀನಾ ಈಗಾಗಲೇ ನಂಬರ್ 1 ಇದೆ. ನಂಬರ್ 1 ಸ್ಥಾನ ಪೈಪೋಟಿಗೆ ನಡೆದಿದೆ. ನಂಬರ್ 1 ಸ್ಥಾನಕ್ಕಾಗಿ ಚೀನಾ ಮತ್ತು ಭಾರತದ ನಡುವೆ ಪೈಪೋಟಿ ನಡೆದಿದೆ. ಈ ವಿಚಾರದಲ್ಲಿ ಎಲೆಕ್ಟ್ರಾನಿಕ್ಸ್ ವಲಯದಲ್ಲಿ ಚೀನಾಕ್ಕೆ ತಕ್ಕದಾದ ಎದುರೇಟು ನೀಡುವ ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಪ್ರೋತ್ಸಾಹ ನೀಡಲಾಗ್ತಿದೆ. ಈ ಬಾರಿಯ ಬಜೆಟ್ ನಲ್ಲಿ 40,000 ಕೋಟಿ ಘೋಷಣೆ ಮಾಡಲಾಗಿದೆ. ಈ ಮೂಲಕ ಚೀನಾಕ್ಕೆ ಮೂಗುದಾರ ಹಾಕುವುದು. ಈ ನೋಡಿ, ಬಾಂಗ್ಲಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾರತ ವಿರೋಧಿ ಕೃತ್ಯಗಳು ನಡೆಯುತ್ತಿವೆ. ಭಾರತ ವಿರೋಧಿ ಮನಸ್ಥಿತಿಗೆ ಅಲ್ಲಿ ಪ್ರೋತ್ಸಾಹ ಕೊಡಲಾಗುತ್ತೆ, ಬೆಂಬಲ ಕೊಡಲಾಗುತ್ತೆ. ಅಲ್ಲಿನ ಮಧ್ಯಂತರದ ಸರ್ಕಾರದ ಮುಖ್ಯಸ್ಥರಾಗಿರುವ ಮೊಹಮ್ಮದ್ ಯೂನುಸ್ ಇದಾನಲ್ಲ, ಅವನು ಭಾರತ ವಿರೋಧಿ ಕೃತ್ಯಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಇದನ್ನು ಮಟ್ಟ ಹಾಕುವುದಕ್ಕೆ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರ ಕೈಗೊಂಡಿದೆ. ಅದೇನಪ್ಪ ಅಂದ್ರೆ, ನೋಡಿ, ಬಾಂಗ್ಲಾದೇಶ ಇದೆಯಲ್ಲ, ಜಗತ್ತಿಗೆ ಅತ್ಯಂತ ಹೆಚ್ಚು ರಫ್ತು ಮಾಡುವುದೇನಪ್ಪ ಅಂದ್ರೆ ಜವಳಿ ಉದ್ಯಮ, ಬಟ್ಟೆಗಳು. ಇಡೀ ಜಗತ್ತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರಫ್ತನ್ನು ಮಾಡುತ್ತೆ. ದೇಶದ ಜವಳಿ ಉದ್ಯಮಕ್ಕೆ ಹೊಡೆತ ಕೊಡುವ ಮೂಲಕ ಆರ್ಥಿಕ ಸ್ಥಿತಿ ಹದಗೆಡುವಂತೆ ಮಾಡುವುದಕ್ಕೆ ಭಾರತ ಒಂದು ಕಠೋರವಾದ ನಿರ್ಧಾರ ತೆಗೆದುಕೊಂಡಿದೆ. ಅದೇನಪ್ಪ ಅಂದ್ರೆ, ಜವಳಿ ಉದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಯೋಜನೆಯನ್ನು ಇವತ್ತಿನ ಬಜೆಟ್ ನಲ್ಲಿ ಅದು ಘೋಷಣೆ ಮಾಡಿದೆ. ಈ ಮೂಲಕ ಭಾರತದಲ್ಲಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿರುವುದರಿಂದ ಅಲ್ಲಿನ ಜವಳಿ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಭಾರತ ಮತ್ತು ಬಾಂಗ್ಲಾದಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚುತ್ತಿದ್ದರೂ ಕೂಡ ಅಲ್ಲಿನ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದನ್ನು ಕೂಡ ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಈ ನಿಟ್ಟಿನಲ್ಲಿ ಬಾಂಗ್ಲಾವನ್ನು ಹಡೆಯಲೇಬೇಕು ಅಂತ ಜಿದ್ದಿಗೆ ಬಿದ್ದಿದೆ ಮೋದಿ ಸರ್ಕಾರ. ಹೀಗಾಗಿ ಇವತ್ತಿನ ಬಜೆಟ್ ನಲ್ಲಿ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಯೋಜನೆಯನ್ನು ಪ್ರಕಟಣೆ ಮಾಡಿದೆ. ಈ ಮೂಲಕ ದೇಶದ ಜವಳಿ ಉದ್ಯಮಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದೆ, ಉತ್ತೇಜನ ಕೊಟ್ಟಿದೆ ಮತ್ತು ಬೆಂಬಲ ಕೊಟ್ಟಿದೆ. ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತ ಕೂಡ ಜವಳಿ ಉದ್ಯಮದಲ್ಲಿ ನಂಬರ್ 1 ಆಗುವುದರಲ್ಲಿ ಕೂಡ ಯಾವುದೇ ಅನುಮಾನವಿಲ್ಲ. ಈಗ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲೆ ಪದೇ ಪದೇ ಹಲ್ಲೆ ಆಗ್ತವೆ, ಅತ್ಯಾಚಾರ ಆಗ್ತವೆ, ಕೊಲೆ ಸುಲಿಗೆಗಳು ಕೂಡ ಆಗ್ತವೆ. ಪ್ರತಿ ವರ್ಷ ಬಜೆಟ್ ನಲ್ಲಿ ಭಾರತ ಕೆಲ ದೇಶಗಳಿಗೆ, ನೆರೆಯ ದೇಶಗಳಿಗೆ, ಬಡತನದಲ್ಲಿ ಇರತಕ್ಕಂಥ ದೇಶಗಳಿಗೆ, ಅದೇ ರೀತಿ ಅಭಿವೃದ್ಧಿಯಲ್ಲಿ ಹಿಂದುಳಿದಿರತಕ್ಕಂಥ ದೇಶಗಳಿಗೆ ಒಂದಷ್ಟು ಅನುದಾನವನ್ನು ಕೂಡ ಹಂಚಿಕೆ ಮಾಡುತ್ತೆ, ಧನ ಸಹಾಯವನ್ನು ಕೂಡ ಮಾಡುತ್ತೆ. ಪ್ರತಿ ವರ್ಷ ಭಾರತ ಬಾಂಗ್ಲಾದೇಶಕ್ಕೆ 120 ಕೋಟಿ ಕೊಡ್ತಿತ್ತು. ಆದರೆ ಈ ಬಾರಿಯ ಬಜೆಟ್ ನಲ್ಲಿ 60 ಕೋಟಿಗೆ ಕತ್ತರಿ ಹಾಕಿದೆ. ಯಾಕಂದ್ರೆ ಅದು ನೋಡಿ,
ನಮ್ಮದೇ ದುಡ್ಡು ತೆಗೆದುಕೊಂಡು ನಮ್ಮ ವಿರುದ್ಧವೇ ನಿಲ್ಲುತ್ತೆ, ಕೊಲೆ ಅತ್ಯಾಚಾರ ಕೂಡ ಮಾಡಿಸುತ್ತೆ. ಆದರೂ ಕೂಡ ಅಲ್ಲಿನ ಬಾಂಗ್ಲಾದೇಶ ಕಣ್ಮುಚ್ಚಿ ಕುಳಿತಿದೆ. ಭಾರತ ಪದೇ ಪದೇ ಸೂಚನೆ ಸಲಹೆ ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹೀಗಾಗಿ ಬಾಂಗ್ಲಾದೇಶಕ್ಕೆ ನೀಡುವಂತಹ ಪ್ರೋತ್ಸಾಹಧನಕ್ಕೆ ನೆರವಿಗೂ ಕೂಡ ಇವತ್ತು ಕತ್ತರಿ ಹಾಕಿದೆ. ಅದೇ ರೀತಿ ಇರಾನ್ನಲ್ಲಿ ಕೂಡ ಚಹಾಬಾರ್ ಬಂದರನ್ನು ಕೂಡ ಭಾರತ ಒಂದು ನಿರ್ಮಾಣ ಮಾಡ್ತಿತ್ತು. ಆದರೆ ಈ ಒಂದು ಬಂದರು ನಿರ್ಮಾಣ ಕಾರ್ಯದಲ್ಲಿ ಕೂಡ ಈ ಬಾರಿಯ ಬಜೆಟ್ ನಲ್ಲಿ ₹1 ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಸಂಘರ್ಷದಿಂದಾಗಿ ಬಹುತೇಕ ಈ ಯೋಜನೆಗೆ ಈ ಬಾರಿಯ ಬಜೆಟ್ ನಲ್ಲಿ ಭಾರತ ಅತ್ಯಾಪ್ತ ರಾಷ್ಟ್ರವಾಗಿರ್ತಕ್ಕಂಥ ಭೂತಾನ್ಗೆ ಈ ಬಾರಿ 2,000 ಕೋಟಿ ಕೂಡಿ ಒಂದು ನೆರವು ನೀಡಿದೆ. ನೇಪಾಳ್ಗೆ 800 ಕೋಟಿ, ಶ್ರೀಲಂಕಾಕ್ಕೆ 400 ಕೋಟಿ, ಮಾಲ್ಡೀವ್ಸ್ಗೆ 550 ಕೋಟಿ, ಅಫಘಾನಿಸ್ತಾನಕ್ಕೆ 150 ಕೋಟಿ. ಅಂದ್ರೆ ಪ್ರತಿ ಬಾರಿ ಅಂತೂ ಕೂಡ ಈ ಬಾರಿ ಹೆಚ್ಚಳವಾಗಿದ್ದು ಅಫಘಾನಿಸ್ತಾನಕ್ಕೆ, ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಅಫಘಾನಿಸ್ತಾನಕ್ಕೆ ₹150 ಕೋಟಿ ಧನ ಸಹಾಯವನ್ನು ಕೂಡ ಈ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ. ನೋಡಿ, ಭಾರತ ಏನೇ ಸಾಲ ತೆಗೆದುಕೊಳ್ಬಹುದು, ಆದರೆ ಅಕ್ಕಪಕ್ಕದ ದೇಶಗಳಿಗೆ, ಅಭಿವೃದ್ಧಿಯಲ್ಲಿ ಹಿಂದುಳಿದಿರತಕ್ಕಂಥ ದೇಶಗಳಿಗೆ ತನ್ನ ಕೈಲಾದ ಸಹಾಯವನ್ನು ಕೊಡುತ್ತೆ, ಧನ ಸಹಾಯವನ್ನು ಮಾಡುತ್ತೆ. ಅದೇ ರೀತಿ ಆಯಾ ದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದಕ್ಕೆ ಸಾಲವನ್ನು ಕೂಡ ಕೊಡುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಮೊದಲನೇದಾಗಿ ಚೀನಾಕ್ಕೆ ಎದುರೇಟು ಕೊಡುವ ನಿಟ್ಟಿನಲ್ಲಿ, ಚೀನಾದ ಪೈಪೋಟಿಗೆ ತಕ್ಕ ಏಟು ನೀಡುವ ನಿಟ್ಟಿನಲ್ಲಿ ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ 40,000 ಕೋಟಿ ಅನುದಾನ ಕೊಡಲಾಗಿದೆ. ಅದೇ ರೀತಿ ಸೆಮಿಕಂಡಕ್ಟರ್ಗೆ ನೋಡಿ, ಸೆಮಿಕಂಡಕ್ಟರ್ ನಲ್ಲೂ ಕೂಡ ಚೀನಾ ಮುಂದಿದೆ. ಅರ್ತ್ ಕಾರಿಡಾರ್ ಗಳನ್ನು ಕೂಡ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಏನಪ್ಪಾ ಅಂದ್ರೆ ಅಪರೂಪದ ಖನಿಜ ಸಂಪನ್ಮೂಲಗಳು ಯಥೇಚ್ಛವಾಗಿರುವುದು ಚೀನಾದಲ್ಲಿ. ಈ ಯಥೇಚ್ಛವಾದ ಅಪರೂಪದ ಖನಿಜಗಳನ್ನು ಇಟ್ಟುಕೊಂಡು ಚೀನಾ ಇವತ್ತು ಜಗತ್ತಿನಲ್ಲಿ ಆಟವಾಡುತ್ತಿದೆ, ನಂಬರ್ 1 ಆಗಿದೆ. ಅಮೆರಿಕದಲ್ಲೂ ಕೂಡ ಅಷ್ಟಿಲ್ಲ ಅಪರೂಪದ ಖನಿಜಗಳು. ಆದರೆ ಈ ಅಪರೂಪದ ಖನಿಜಗಳು ಕೂಡ ಭಾರತದಲ್ಲಿವೆ. ಅಪರೂಪದ ಖನಿಜಗಳನ್ನು ಹೊರತೆಗೆಯುವ ನಿಟ್ಟಿನಲ್ಲಿ 5 ರಾಜ್ಯಗಳಿಗೆ ಒಂದು ಕಾರಿಡಾರ್ ಅನ್ನು ಕೂಡ ಘೋಷಣೆ ಮಾಡಿದೆ. ಅದು ಆಂಧ್ರ ಪ್ರದೇಶ, ತಮಿಳುನಾಡು, ಒರಿಸ್ಸಾ ಮತ್ತಿತರ ಕೆಲವು ರಾಜ್ಯಗಳಿಗೆ ಒಂದು ಕಾರಿಡಾರ್ ಅನ್ನು ಘೋಷಣೆ ಮಾಡಿ ಇದಕ್ಕೆ ಅನುದಾನ ನೀಡುವ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಂಡಿದೆ. ಒಟ್ಟಾರೆಯಾಗಿ ಇವತ್ತಿನ ಬಜೆಟ್ ನಲ್ಲಿ ಏನಿದೆ ಏನಿಲ್ಲ ಎಂಬುದು ಈಗಾಗಲೇ ನಿಮ್ಗೆ ತಿಳಿದಿರತಕ್ಕಂಥ ವಿಷಯ. ಆದ್ರೆ ಈ ಒಂದು ಬಜೆಟ್ ನಲ್ಲಿ ಚೀನಾಕ್ಕೆ ಪೈಪೋಟಿ ನೀಡುವಂತ ನಿಟ್ಟಿನಲ್ಲಿ, ಅದೇ ರೀತಿ ಬಾಂಗ್ಲಾದೇಶಕ್ಕೆ ಮೂಗುದಾರ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಗಟ್ಟಿ ನಿರ್ಧಾರ ಕೈಗೊಂಡಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.